ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಮಾವಿನಕಾಯಿ ಚಟ್ನಿ ಮಾಡೋದು ಹೇಳ್ಕೊಡ್ತಿದ್ದೀನಿ. ಇದು ಚಪಾತಿಗೆ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಮಾವಿನಕಾಯಿ ಸೀಸನ್ನಲ್ಲಿ ಹಸಿರು ಮಾವಿನಕಾಯಿ ಇದ್ದರೆ ಈ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಫಸ್ಟು ಹಳ್ಳುಪ್ಪು ಫ್ರೆಂಡ್ಸ್, ಹುರಿದಿರೋ ಶೇಂಗಾ, ಈರುಳ್ಳಿ, ಅಚ್ಕಾರದ ಪುಡಿ, ಬೆಲ್ಲ ಮತ್ತು ಮಾವಿನಕಾಯಿ ಪೀಸ್ ಆಗಿರೋದು. ಫಸ್ಟಿಗೆ ಜಾರ್ ತೊಗೊಳೋಣ ಫ್ರೆಂಡ್ಸ್. ಶೇಂಗಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ನಾನೀಗ ಜಾರಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫಸ್ಟು ಬ್ಲೆಂಡ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಇದಿಷ್ಟೇ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಇದು ಪೌಡ್ರ್ ಆದಮೇಲೆ ಇದಕ್ಕೆ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ, ಮತ್ತು ಈರುಳ್ಳಿ, ಹಚ್ಚಿರೋ ಈರುಳ್ಳಿ, ಮತ್ತು ಸಣ್ಣಗೆ ಹಚ್ಕೊಂಡಿರೋ ಮಾವಿನಕಾಯಿ ಪೀಸ್ಗಳು, ಫ್ರೆಂಡ್ಸ್. ಇದನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಆಗುತ್ತೆ ಚಟ್ನಿ. ಈಗ ಚಟ್ನಿ ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಇದು ಅಂತೂ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಚಿಕ್ಕ ಮಕ್ಳಿಗಂತೂ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ. ಒಂದು ಸರಿ ನೀವು ಟ್ರೈ ಮಾಡಿ ಪದೇ ಪದೇ ಮಾಡ್ಕೋಬೇಕನ್ಸುತ್ತೆ. ಇದು ಮಾವಿನಕಾಯಿ ಸೀಸನ್ನಲ್ಲಿ ಮಾತ್ರ ರೊಟ್ಟಿ ಚಪಾತಿಗೆ ಮಾತ್ರ ಹೇಳಿ ಮಾಡಿಸಿರೋ ಕಾಂಬಿನೇಷನ್ ಫ್ರೆಂಡ್ಸ್. ಇದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬೆಲ್ಲ ಆಮೇಲೆ ಈರುಳ್ಳಿದು ಎಲ್ಲ ಫ್ಲೇವರ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ಪ್ಲೀಸ್. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.